ಸ್ನೇಹಿತರೆ, ನಮ್ಮ ರೈತ ಎಷ್ಟು ಕಷ್ಟಪಟ್ಟು ಬೆಳೆ ಬೆಳೀತಾನೆ ಅಂತ ನೀವು ಕಣ್ಣಾರೆ ನೋಡ್ತಾ ಇದ್ದೀರಲ್ವಾ. ಸುತ್ತ ಬಾಳೆ, ತೆಂಗು, ಭತ್ತ ಎಲ್ಲನೂ ಹಾಕಿ ಬೆಳೀತಾನೆ, ನಮ್ಮ ದೇಶಕ್ಕೆ ಹಂಚುತ್ತಾನೆ. ಆದರೆ ಅದೇ ರೈತನಿಗೆ ಹೆಣ್ಣು ಕೊಡಿ ಅಂದರೆ ಎಲ್ಲರೂ ಹಿಂದೆ ಮುಂದೆ ನೋಡ್ತಾರೆ. ಸ್ನೇಹಿತರೆ, ಈ ಬೆಳೆನ ಇಷ್ಟು ಅಚ್ಚುಕಟ್ಟಾಗಿ ನೋಡ್ತಾ ಇದ್ದೀರಾ ನೋಡಿ. ಭತ್ತ ಕಾಣಿಸ್ತಿದೆ ಅಲ್ವಾ. ಇಷ್ಟು ಮುದ್ದಾಗಿ ಬೆಳೆ ಬೆಳೆಯೋ ಒಬ್ಬ ರೈತ ತಾನು ಮದುವೆಯಾಗೋ ಹುಡುಗಿನ ಯಾವ ಥರ ನೋಡ್ಕೋಬಲ್ಲ ಹೇಳಿ? ಒಂದು ದೇವತೆ ಥರನೇ ನೋಡ್ಕೋಬಲ್ಲ. ಅವನನ್ನು ಸಾಕಿದ್ರೆ ಸಾಕು ಆ ಹುಡುಗಿ, ಅವನು ಈ ದೇಶನೇ ಸಾಕ್ತಾನೆ. ಆ ದೇಶ ಸಾಕು ಅಂತ ನಮ್ಮ ರೈತನಿಗೆ ಮೇಲ್ನೋಟಕ್ಕೆ ಬೆಂಬಲ ಕೊಡ್ತೀವಿ ಅಂತಾರೆ. ಆದರೆ ಒಳನೋಟಕ್ಕೆ ರೈತ ಮಕ್ಕಳಿಗೆ ಹೆಣ್ಣು ಕೊಟ್ಟರೆ ಕಷ್ಟಪಡಬೇಕಾಯ್ತದೆ ಅಂತಾರೆ. ಕಷ್ಟಪಡದೆ ಒಂದು ನ್ಯಾಯ ಪೈಸನೂ ಸಂಪಾದನೆ ಮಾಡೋಕ್ಕಾಗಲ್ಲ ಈ ಪ್ರಪಂಚದಲ್ಲಿ ಅಲ್ವಾ. ಹಾಗಿರ್ಬೇಕಾದ್ರೆ ಅದೇಗೆ ತಾನೇ ರೈತನಿಗೆ ಹಿಂದೆ ಮುಂದೆ ನೋಡ್ತಾರೆ ಈ ಜನ? ಬೆಂಗಳೂರಲ್ಲಿ ಸಿಟಿಲಿರೋರೆಲ್ಲ ಅನ್ನ ತಿನ್ನೋದು ರೈತನಿಂದಲೇ. ಪ್ರತಿಯೊಂದು ರೈತನಿಂದನೇ ಸಪ್ಲೈ ಆಗುತ್ತೆ. ಭಾರತದ ದೇಶದ ಬೆನ್ನೆಲುಬು ಕೂಡ ರೈತನೇ. ಆದರೆ ಮದುವೆ ಮಾತ್ರ ರೈತರ ಮಕ್ಳಿಗೆ ಬೇಡ ಅಂತಾರೆ. ಇದು ಯಾವ ಪ್ರಶ್ನೆ ಅಂತ ನೀವೇ ಹೇಳಿ ಸ್ನೇಹಿತರೆ, ನೀವೇ ಯೋಚನೆ ಮಾಡಿ. ನಿಮ್ಮ ಮಕ್ಕಳು ರೈತರ ಮನೆಗೆ ಹೆಣ್ಣು ಕೊಟ್ಟರೆ ಫಲನೂ ಹೆಚ್ಚುತ್ತೆ, ದೇಶದ ಅಭಿವೃದ್ಧಿನೂ ಹೆಚ್ಚುತ್ತೆ. ಅದೇ ನೀವು ಫ್ಯಾಕ್ಟ್ರಿ, ಕಂಪ್ನಿ ಅಂತ ಅಲ್ಲಿಗೆ ನೀವು ಹೆಣ್ಣು ಕೊಡ್ತಾ ಹೋದರೆ, ನೀವು ಅಂಥವ್ರನ್ನೇ ಮದುವೆ ಆಗ್ತಾ ಹೋದರೆ, ಅಂಥವ್ರು ಇಂಜಿನಿಯರು, ಸಾಫ್ಟ್ವೇರು, ಅವರು ಇವರು ಅಂದ್ಕೊಂಡು ಅವ್ರನ್ನೇ ಮದುವೆ ಆಗಿ ಹೋದರೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಬೋದೇ ಹೊರ್ತು ಹೊಟ್ಟೆಗೆ ಏನು ತಿನ್ನೋಕ್ಕೆ ಸಾಧ್ಯ ಆಗುತ್ತೆ? 3 ಹೊತ್ತಿನ ಊಟ ಕೊಡೋದು ರೈತ. ನೀವು ದುಡ್ದು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಬೋದೇ ಹೊರ್ತು ತಿನ್ನೋದಕ್ಕೆ ನೆಲ ಬಾಗಲೇಬೇಕು, ತಲೆ ಬಾಗಲೇಬೇಕು ಅಲ್ವಾ. ಇದನ್ನು ಯೋಚನೆ ಮಾಡಿ ದಯವಿಟ್ಟು ರೈತನಿಗೆ ಸಪೋರ್ಟಾಗಿ ನಿಂತ್ಕೊಳ್ಳಿ, ಅವನಿಗೆ ಬೆಂಬಲವಾಗಿ ನಿಂತ್ಕೊಳ್ಳಿ. ಈಗ ಬರೋ ಟೆಕ್ನಾಲಜಿ ಎಲ್ಲ ರೈತನಿಗೆ ಸಹಾಯ ಆಗುವಂತೆ ಇರಲಿ ಅಂತಲೇ ನಾವು ಬಯಸಬೇಕು. ಎಷ್ಟೇ ಟೆಕ್ನಾಲಜಿ ಬಂದರೂ ರೈತನಿಗೆ ಸವಾಲಾಗಬಾರ್ದು, ರೈತನಿಗೆ ಸಪೋರ್ಟ್ ಆಗಬೇಕು. ಯಾಕೆಂದರೆ ರೈತನಿಂದ ಹೊಟ್ಟೆ ತುಂಬ್ತದೆ. ಹೊಟ್ಟೆ ತುಂಬ ಊಟ ಮಾಡಲಿಲ್ಲ ಅಂದರೆ ಒಬ್ಬ ಮನುಷ್ಯ ಬದುಕೋಕ್ಕೆ ಆಗಲ್ಲ. ಬದುಕೇ ಸಿಕ್ಕಲಿಲ್ಲ ಅಂದರೆ ಮನುಷ್ಯ ಜೀವನ ಮಾಡೋಕ್ಕಾಗಲ್ಲ. ಜೀವನ ಇಲ್ಲ ಅಂದರೆ ಏನು ಪ್ರಯೋಜನ ಹೇಳಿ? ಹಸುವಿಗೆ ಬೇಕಾಗಿರೋದು ಅನ್ನ ಅಲ್ವಾ. ಅನ್ನನೇ ಇಲ್ಲದೆ ನೀವು ಹೆಂಗೆ ಬದುಕ್ತೀರಾ? ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಬಿಟ್ಟು ಹಸ್ಕೊಂಡು ಎಷ್ಟು ದಿನ ಇರ್ತೀರಾ ಹೇಳಿ ಸ್ನೇಹಿತರೆ? ಅನ್ನ ಇಲ್ಲದೆ 3 ದಿನ ಬದುಕ್ಬೋದು, ಬಿಲ್ಡಿಂಗ್ ಇಲ್ಲದೆ ವರ್ಷಾನುಗಟ್ಟಲೆ ಕಾಡಲ್ಲೂ ಬದುಕ್ಬೋದು, ಹೌದಾ ಅಲ್ವಾ? ಅದೇ ರೀತಿ ನಾವು ಹೇಳೋದೇನು ಅಂದರೆ ದಯವಿಟ್ಟು ನಮ್ಮ ರೈತರನ್ನು ಬೆಂಬಲಿಸ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು, ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಮ್ಮ ಯುವ ಪ್ರತಿಭೆಗಳಿರ್ಬೋದು, ದಯವಿಟ್ಟು ಕಂಪ್ನಿ ಅದು ಇದು ಅನ್ನೋದ್ಬಿಟ್ಟು ಹಳ್ಳಿನ ಉದ್ಧಾರ ಮಾಡಿಕೊಂಡು, ಹಳ್ಳಿ ಜೀವನ ಯಶಸ್ಸು ಮಾಡ್ಕೊಂಡು, ಹಳ್ಳಿಯ ಲೈಫ್ನ ಎಂಜಾಯ್ ಮಾಡ್ಕೊಂಡು ಜೀವನ ಮಾಡೋದ್ರಿಂದ ಸ್ವರ್ಗ ನಮ್ಮ ಭೂಮಿ ಮೇಲೆ ಇಳಿಸ್ಬೋದೇ ಹೊರತು ಆಕಾಶದಲ್ಲೆಲ್ಲ ಹುಡ್ಕೋ ಅವಶ್ಯಕತೆ ಇಲ್ಲ. ಫಾರಿನ್ಗೆ ಹೋಗಿ ಟ್ರಿಪ್ ಹೋಗೋ ಬದಲು ನೀವು ಹಳ್ಳಿಗೆ ಬಂದು ಒಂದು ಟ್ರಿಪ್ ಮಾಡಿ, ಹಳ್ಳಿ ಸೌಂದರ್ಯ ವೀಕ್ಷಣೆ ಮಾಡಿ, ಆರೋಗ್ಯನೂ ಇಂಪ್ರೂವ್ಮೆಂಟ್ ಆಗುತ್ತಲ್ವ. ಹಾಗೆ ಹಳ್ಳಿ ಜನಕ್ಕೆ ಒಂದು ಶೋಭೆ ತರುತ್ತಲ್ವ. ದಯವಿಟ್ಟು ನನ್ನ ಮಾತು ಸತ್ಯ ಅನಿಸಿದ್ರೆ ಕಾಮೆಂಟ್ ಮಾಡಿ. ನೋಡಿ, ನಾನು ಇಲ್ಲಿ ನೋಡ್ತಾ ಇದ್ದೀರಾ, ಮುಳ್ಳು ಮೇಲೆ ನಡ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಮಾತನ್ನು ನಿಗಾ ಇಟ್ಟು ಕೇಳಿಸ್ಕೊಂಡು ನಮ್ಮ ಹಳ್ಳಿಯ ಪ್ರತಿಭೆನ ಬೆಂಬಲಿಸಿ, ಹಳ್ಳಿ ರೈತರನ್ನು ಬೆಂಬಲಿಸಿ, ಹಳ್ಳಿ ರೈತರನ್ನು ಪ್ರೊಟೆಕ್ಟ್ ಮಾಡಿ, ಅವ್ರ ಮಕ್ಕಳನ್ನು ಮದುವೆಯಾಗಿ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಅವ್ರ ಜೀವನದಲ್ಲಿ ಒಂದು ಅದ್ಭುತವಾದ ಲೈಫ್ನ ತಂದುಕೊಡಿ. ಅವರು ನಿಮ್ಮ ಲೈಫನ್ನು ಅದ್ಭುತವಾಗಿ ತಗೊಂಡು ಹೋಗ್ತಾರೆ. ಯಾಕೆಂದರೆ ನೋಡ್ತಾ ಇದ್ದೀರಲ್ವ, ಈ ಕಾಡು ಥರ ಮಾಡಿದ್ದಾರೆ ಮರ ಗಿಡ ನೆಟ್ಟಿ. ಒಂದು ಹೆಣ್ಣು ಮದುವೆಯಾಗಿ ಬಂದರೆ ಸ್ವರ್ಗ ಥರ ನೋಡ್ಕೊಳ್ಳಲ್ಲ ಅಂತ ನಿಮ್ಗೆ ಅನಿಸುತ್ತಾ?
ಹೇಳಿ, ಸ್ವರ್ಗ ಥರ ನೋಡ್ಕೊಳ್ತಾರೆ ಖಂಡಿತ. ನೋಡಿ, ನಾವು ನೆಮ್ಮದಿಯಾಗಿ ಎಳ್ನೀರು ಕುಡಿತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ನೀವು ನೆಮ್ಮದಿಯಿಂದ ಅನ್ನ ತಿಂತಾಯಿದ್ದೀರಾ ಸಿಟಿಲಿ. ಇಲ್ಲ, ನನ್ನ ಮಾತು ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಮಗೆ ಸ್ಫೂರ್ತಿದಾಯಕವಾಗಿ ಹೈಪ್ ಕೂಡ ಮಾಡಿ. ಅಲ್ಲಿ ಹೈಪ್ ಬಟನ್ ಇದೆ, ಹೈಪ್ ಕೊಟ್ಟು ನಮಗೆ ಪಾಯಿಂಟ್ಸ್ನ ಇಂಪ್ರೂವ್ಮೆಂಟ್ ಮಾಡಿಕೊಡಿ. ಧನ್ಯವಾದಗಳು ಸ್ನೇಹಿತರೆ. ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಬಾಯ್.